ಎಪಿಸೋಡ್ 3ಕ್ಕೆ ಸ್ವಾಗತ. ಇಂದು ನಾವು ಸಂತ ಸೇವಾಲಾಲ್ ಮಹಾರಾಜರ ಬಾಲ್ಯದ ಪವಾಡುಗಳ ಬಗ್ಗೆ ಆಳವಾಗಿ ಚರ್ಚಿಸಲಿದ್ದೇವೆ. ಈ ಘಟನೆಗಳು ಅವರ ನೈತಿಕ ಮತ್ತು ಆಧ್ಯಾತ್ಮಿಕ ಅಧಿಕಾರವನ್ನು ಹೇಗೆ ಸ್ಥಾಪಿಸಿದ್ರು ಅನ್ನೋದನ್ನ ನೋಡೋಣ. ಖಂಡಿತ. ಅವರ ಕಥೆಯ ಆರಂಭದಲ್ಲೇ ಒಂದು ದೈವಿಕ ಹಸ್ತಕ್ಷೇಪ ಇದೆ. ಅವರ ಪೋಷಕರ ಬಗ್ಗೆ ಅಲ್ವಾ? ಹೌದು. ಅವರ ತಂದೆ ತಾಯಿ ಭೀಮಾ ನಾಯಕ್ ಮತ್ತು ಧರ್ಮಣಿಯಾಡಿ ಅವರಿಗೆ 12 ವರ್ಷಗಳ ಕಾಲ ಮಕ್ಕಳಿರಲಿಲ್ಲ. ಓ, 12 ವರ್ಷ? ಹೌದು. ಅವರ ಪ್ರಾರ್ಥನೆಗೆ ಒಲಿದ ಭವಾನಿ ದೇವಿ ಬಂಜಾರ ಸಮಾಜವನ್ನು ಉದ್ಧಾರ ಮಾಡುವ ದೈವಿಕ ಮಗನೊಬ್ಬ ಜನಿಸ್ತಾನೆಯಂತೆ ಭವಿಷ್ಯ ನುಡಿದ್ಲು. ಹಾಗಾದರೆ ಅವರ ಜನನ ಫೆಬ್ರವರಿ 15, 1739 ರಂದು ರೋಹಿಣಿ ನಕ್ಷತ್ರದ ಅಡಿಯಲ್ಲಿ ಆಯಿತು. ಆಗಲೇ ಅವರನ್ನ ಅವತಾರಿ ಪುರುಷ ಅಂತ ಗುರುತಿಸಿದ್ರು ಅಂತಾನೂ ಹೇಳ್ತಾರೆ. ನಿಜ. ಬಾಲ್ಯದಿಂದಲೇ ಅವರಲ್ಲಿ ದೈವಿ ಗುಣಗಳು ಕಾಣ್ತಿದ್ವು. ರಾಮ್ಜಿ ನಾಯಕ್ ತಾಂಡದಲ್ಲಿದ್ದಾಗ ಅವರು ದೇವಸ್ಥಾನದಲ್ಲಿ ಒಬ್ಬ ಅದೃಶ್ಯ ದೇವತೆ ಜೊತೆ ಆಟ ಆಡ್ತಿದ್ರಂತೆ. ಅದೃಶ್ಯ ದೇವತೆ ಜೊತೆ? ಹೌದು. ಇದನ್ನ ನೋಡಿದ ಅವರ ತಂದೆಗೆ ಇದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಜಗದಂಬಾದೇವಿ ಅಂತ ಅರಿವಾಗುತ್ತೆ. ಆಗಲೇ ಅವರು ಒಂದು ಹರಕೆ ಹೊತ್ತಿದ್ದು, ಸರಿನಾ? ಅದೇ, ಸೇವಾಲಾಲರಿಗೆ 12 ವರ್ಷ ತುಂಬಿದಾಗ ಅವರನ್ನ ದೇವಿಯ ಸೇವೆಗೆ ಅರ್ಪಿಸ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾರೆ. ಅವರ ದಿನಚರಿ ಕೂಡ ತುಂಬಾನೇ ಶಿಸ್ತಿನಿಂದ ಕೂಡಿತ್ತು ಅಂತ ಉಲ್ಲೇಖಗಳಿವೆ. ಹೌದು. ಅವರ ದೈನಂದಿನ ಜೀವನವೇ ಒಂದು ಆಧ್ಯಾತ್ಮಿಕ ಸಾಧನೆಯಂತಿತ್ತು. ಕಾಲೋಕುಂಡೋ ಅನ್ನೋ ಪವಿತ್ರ ಕೊಳದಲ್ಲಿ ಸ್ನಾನ, ಕಾಲೋಕುಂಡೋ, ಆಮೇಲೆ ಮಾರಿಯಮ್ಮ ದೇವಿಯ ಪೂಜೆ, ನಂತರ ತೋಳಾರಾಮ ಅನ್ನೋ ತಮ್ಮ ಬಿಳಿ ಕುದುರೆ ಏರಿ ಚಂದ್ರಾಯಣ ಗುಟ್ಟಕ್ಕೆ ಹೋಗಿ ಚನ್ನಕೇಶವನ ದರ್ಶನ ಮಾಡ್ತಿದ್ರು. ಅವರಲ್ಲಿ ಕೆಲವು ಸಿದ್ಧಿಗಳು ಇದ್ವು ಅಂತ ಹೇಳಲಾಗುತ್ತೆ. ಅಂದ್ರೆ ರೋಗವಾಸಿ ಮಾಡೋದು. ನಿಜ. ಅವರ ಸ್ಪರ್ಶ ಮಾತ್ರದಿಂದ ಕೆಮ್ಮು, ಜ್ವರದಂತಹ ಸಣ್ಣ ಪುಟ್ಟ ಕಾಯಿಲೆಗಳು ವಾಸಿಯಾಗ್ತಿದ್ವು. ಅಷ್ಟೇ ಅಲ್ಲ, ಬಂಜಿಯಾಗಿದ್ದ ಜಾನುವಾರುಗಳು ಮತ್ತೆ ಹಾಲು ಕೊಡೋಕ್ ಶುರು ಮಾಡ್ತಿದ್ವು. ಮಕ್ಕಳಿಲ್ದ ಮಹಿಳೆಯರಿಗೆ ಮಕ್ಕಳಾಗ್ತಿದ್ವು ಅಂತಾನೂ ಇವೆ. ಹೌದು. ಅವರ ಆಶೀರ್ವಾದದಿಂದ ಮಕ್ಕಳನ್ನು ಪಡೆದ ಉದಾಹರಣೆಗಳೂ ಇವೆ. ಆಮೇಲೆ ಅವರ ಕುಟುಂಬ ಸಿರ್ಸಿಗಡಕ್ಕೆ ವಲಸೆ ಹೋದಾಗ ಅವರ ಜೀವನದ ಬಹುಶಃ ಅತ್ಯಂತ ಪ್ರಸಿದ್ಧ ಪವಾಡ ನಡೀತು ಅಂತ ಅನ್ಸುತ್ತೆ. ಖಂಡಿತ. ಆ ಮಣ್ಣಿನಿಂದ ಶಿರಾ ಮಾಡಿದ್ದು. ಅದೇ ಜಾನುವಾರುಗಳನ್ನ ಮೇಯಿಸುತ್ತಿದ್ದಾಗ ಜಗದಂಬಾ ದೇವಿಗೆ ನೈವೇದ್ಯ ಅರ್ಪಿಸೋಕೆ ಸಾಮಾನ್ಯ ಮಣ್ಣನ್ನ ಶೀರಾ ಆಗಿ ಮತ್ತು ಗೋಧಿಯನ್ನ ಪೂರಿಯಾಗಿ ಪರಿವರ್ತಿಸಿದ್ರು. ಇದು ಕೇವಲ ಒಂದು ಅದ್ಭುತ ಪ್ರದರ್ಶನವಾಗಿರ್ಲಿಲ್ಲ. ಅದರ ಹಿಂದಿನ ಸಂದೇಶ ಬಹಳ ಮುಖ್ಯ ಅಲ್ವಾ? ನಿಖರವಾಗಿ. ಭಕ್ತಿ ಅನ್ನೋದು ಸಂಪತ್ತಿಗಿಂತ ಶ್ರೇಷ್ಠ ಮತ್ತು ಪವಿತ್ರತೆಯನ್ನ ಸಾಮಾನ್ಯ ವಸ್ತುಗಳಲ್ಲೂ ಕಾಣಬಹುದು ಅನ್ನೋದು ಅದರ ಹಿಂದಿನ ಆಳವಾದ ಅರ್ಥ. ಪ್ರಕೃತಿಯ ಮೇಲೂ ಅವರಿಗೆ ಒಂದು ಹಿಡಿತವಿತ್ತು ಅಂತ ತೋರುತ್ತೆ. ಬರಗಾಲದ ಸಮಯದಲ್ಲಿ ಮಳೆ ಬರಿಸಿದ್ದು. ಹೌದು. ಅವರ ಪ್ರಾರ್ಥನೆಯಿಂದ ಮಳೆ ಬರ್ತಿತ್ತು. ಇದು ಪ್ರಕೃತಿಯ ಜೊತೆಗಿನ ಅವರ ಸಾಮರಸ್ಯವನ್ನ ತೋರಿಸುತ್ತೆ. ನೀರನ್ನ ತುಪ್ಪ ಮಾಡೋದು, ಬಂಡಿಯನ್ನ ನಗಾರಿಯಾಗಿ ಅಂದ್ರೆ ಡ್ರಮ್ ಆಗಿ ಪರಿವರ್ತಿಸೋದು, ಈ ಥರದ ಬೇರೆ ಪವಾಡಗಳು ಇದ್ವು. ಸರಿ, ಈಗ ಕಥೆ ಒಂದು ಪ್ರಮುಖ ಘಟ್ಟಕ್ಕೆ ಬರುತ್ತೆ. ಅವರಿಗೆ 12 ವರ್ಷ ತುಂಬಿದಾಗ ಅವರ ತಂದೆ ತಾವು ಮಾಡಿದ ಪ್ರತಿಜ್ಞೆಯನ್ನು ನೆನಪಿಸ್ತಾರೆ. ಹೌದು. ಆದ್ರೆ ಸೇವಾಲಾಲರು ಸಸ್ಯಾಹಾರಿ. ಪ್ರಾಣಿ ಬಲಿಯನ್ನ ಅವರು ಒಪ್ತಿರ್ಲಿಲ್ಲ. ಆಗ ಅವರು ಜಗದಂಬೆ ಮಾಂಸಾಹಾರ ಸ್ವೀಕರಿಸುತ್ತಾಳೆ, ನಾನು ಹೇಗೆ ಆಕೆಯ ಸೇವೆ ಮಾಡ್ಲಿ ಅಂತ ಹಿಂಜರಿತ ತೋರಿಸ್ತಾರೆ. ಇದು ಒಂದು ರೀತಿ ಧರ್ಮ ಸಂಕಟ. ಆಗ ಅವರು ಏನ್ ಮಾಡಿದ್ರು? ಮಾರ್ಗದರ್ಶನಕ್ಕಾಗಿ ಅವರು ಕಾಲೋಕುಂಡೋ ಕೊಳದ ಬಳಿ 62 ದಿನಗಳ ಕಾಲ ಕಠಿಣ ತಪಸ್ಸು ಮಾಡಿದ್ರು. 62 ದಿನಗಳು? ಹೌದು. ಆಗ ಭವಾನಿ ದೇವಿ ಪ್ರತ್ಯಕ್ಷಳಾಗಿ ಅವರಿಗೆ ವೇದಗಳು, ಆಯುರ್ವೇದ ಮತ್ತು ನೈತಿಕತೆಯ ಜ್ಞಾನವನ್ನ ಬೋಧಿಸಿದ್ಲು. ವರಗಳನ್ನು ನೀಡಿದ್ಲು ಅಂತ ಇದೆಯಲ್ಲ? ಹೌದು. 3 ಪ್ರಮುಖ ವರಗಳು. 1, ಅವರ ಮಾತಿಗೆ ದೈವಿಕ ಶಕ್ತಿ. 2, ಬಂಜಾರ ಸಮುದಾಯಕ್ಕೆ ಸೇವೆ ಸಲ್ಲಿಸುವ ಜ್ಞಾನ. ಮತ್ತು 3, ಆಧ್ಯಾತ್ಮಿಕ ಅಧಿಕಾರ. ತಪಸ್ಸಿನ ನಂತರ ಸಮುದಾಯದಲ್ಲಿ ಬರ, ರೋಗಗಳು ಕಾಣಿಸಿಕೊಂಡಾಗ ಪರಿಸ್ಥಿತಿ ಇನ್ನೂ ಬಿಗಡಾಯಿಸುತ್ತೆ. ಹೌದು. ದೇವಿಯನ್ನ ಸಮಾಧಾನ ಪಡಿಸೋಕೆ ಹಿರಿಯರೆಲ್ಲ ಸೇರಿ 7 ಮೇಕೆಗಳನ್ನ ಬಲಿ ಕೊಡೋಕೆ ನಿರ್ಧರಿಸ್ತಾರೆ. ಆಗ ಸೇವಾಲಾಲರು ಇದನ್ನ ಬಲವಾಗಿ ವಿರೋಧಿಸ್ತಾರೆ. ವಿರೋಧಿಸಿದ್ದು ಮಾತ್ರ ಅಲ್ಲ, ಒಂದು ದೊಡ್ಡ ಸವಾಲನ್ನೇ ಹಾಕ್ತಾರೆ. ದೇವಿಗೆ ನಿಜವಾಗಿಯೂ ರಕ್ತ ಬೇಕಿದ್ರೆ ನನ್ನನ್ನೇ ತೆಗೆದುಕೊಳ್ಳಿ ಅಂತ ಹೇಳಿ. ಅಷ್ಟೇ ಅಲ್ಲ, ಎಲ್ಲರ ಮುಂದೆ ತಮ್ಮ ಶಿರವನ್ನೇ ಕತ್ತರಿಸಿ ದೇವಿಯ ಪಾದಗಳಿಗೆ ಅರ್ಪಿಸಿದ್ರು. ನಂಬೋಕೆ ಕಷ್ಟವಾಗುವಂತಹ ಒಂದು ಘಟನೆ. ಆಗಲೇ ಜಗದಂಬ ದೇವಿ ಪ್ರತ್ಯಕ್ಷಳಾಗಿ ಅವರ ತಲೆಯನ್ನ ಮತ್ತೆ ಜೋಡಿಸಿ ಅವರನ್ನ ಪುನರುಜ್ಜೀವನಗೊಳಿಸಿದ್ಲು ಅಂತ ಕಥೆ ಇದೆ. ಆಗ ದೇವಿಯೇ ಸಮುದಾಯಕ್ಕೆ ಒಂದು ಆದೇಶ ನೀಡುತ್ತಾಳೆ ಅಲ್ವಾ? ಹೌದು. ಇವನು ನನ್ನ ನಿಜವಾದ ಭಕ್ತ, ಇಂದಿನಿಂದ ಇವನ ನಾಯಕತ್ವವನ್ನು ಅನುಸರಿಸಿ ಅಂತ ಘೋಷಿಸ್ತಾಳೆ.
ಆ ಕ್ಷಣದಿಂದ ಬಂಜಾರ ಸಮುದಾಯ ಪ್ರಾಣಿ ಬಲಿಯನ್ನು ತ್ಯಜಿಸಿತು. ಮತ್ತು ಸೇವಾಲಾಲರನ್ನು ತಮ್ಮ ಸದ್ಗುರು ಅಂತ ಸ್ವೀಕರಿಸಿತು. ನಿಜ, ಅವರ ತಾಯಿ ಧರ್ಮಣಿಯಾಡಿಯ ನಂಬಿಕೆ ಅಚಲವಾಗಿತ್ತು. ತಂದೆ ಭೀಮಾನಾಯಕ್ ಕೂಡ ತಮ್ಮ ಮಗನ ದೈವಿಕ ಹಣೆಬರಹಕ್ಕೆ ಶರಣಾದರು. ಹಾಗಾದ್ರೆ ಈ ಬಾಲ್ಯದ ಘಟನೆಗಳು ಕೇವಲ ಪವಾಡಗಳಾಗಿ ಉಳಿಯಲಿಲ್ಲ. ಅವು ಅವರ ಮುಂದಿನ ಸುಧಾರಣೆಗಳಿಗೆ ಅಂದ್ರೆ ಅವರ 22 ಸೇವಾ ಬೋಧನೆಗಳಿಗೆ ಒಂದು ನೈತಿಕ ಅಡಿಪಾಯ ಹಾಕಿದ್ವು ಅಂತ ಹೇಳ್ಬೋದು. ನಿಖರವಾಗಿ ಈ ಪವಾಡಗಳನ್ನ ಕೇವಲ ಅದ್ಭುತಗಳಾಗಿ ನೋಡೋದಕ್ಕಿಂತ ಒಬ್ಬ ಸುಧಾರಕನನ್ನು ಸಿದ್ಧಪಡಿಸಿದ ಘಟನೆಗಳಾಗಿ ನೋಡುವುದು ಹೆಚ್ಚು ಸೂಕ್ತ ಅಂತ ನನಗನಿಸುತ್ತೆ. ಹೌದು, ದೈವಿಕ ಚಿಹ್ನೆಗಳನ್ನು ಹೊಂದಿದ್ದ ಒಬ್ಬ ಮಗು ಮುಂದೆ ಬಂಜಾರ ಸಮುದಾಯಕ್ಕೆ ನೈತಿಕ ಸ್ಪಷ್ಟತೆಯನ್ನು ನೀಡಿದ ಶಿಲ್ಪಿಯಾಗಿ ರೂಪಾಂತರಗೊಂಡರು. ಆ ಪರಿವರ್ತನೆಯೇ ಅವರ ಜೀವನದ ತಿರುಳು. ಇದು ಒಂದು ಕುತೂಹಲಕಾರಿ ಆಲೋಚನೆಯನ್ನು ಹುಟ್ಟುಹಾಕುತ್ತದೆ. ಅಂತಿಮವಾಗಿ ಜನರನ್ನು ಒಪ್ಪಿಸಿದ್ದು ಆ ಅಲೌಕಿಕ ಪವಾಡಗಳೇ ಅಥವಾ ಪ್ರಾಣಿ ಬಲಿಯಂತಹ ಶತಮಾನಗಳಷ್ಟು ಹಳೇ ಸಂಪ್ರದಾಯವನ್ನು ಪ್ರಶ್ನಿಸುವ ಅವರ ಅಸಾಧಾರಣ ನೈತಿಕ ಧೈರ್ಯವೇ? ಒಬ್ಬ ನಾಯಕನಿಗೆ ಯಾವುದು ಹೆಚ್ಚು ಶಕ್ತಿಶಾಲಿ, ದೈವಿಕ ಅನುಮೋದನೆಯೇ ಅಥವಾ ನಿರ್ಭೀತ ನಂಬಿಕೆಯೇ?